ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. ಚೋಳಿ ಮಠದ ರಹಸ್ಯ ಅಂತೂ ಇಂತೂ ಬಯಲಾಗಿದೆ. ಸಾಯೋದಕ್ಕೂ ಮುನ್ನ ಇಡೀ 3 ಜನ ಸ್ವಾಮಿಗಳು ತಾವು ಯಾಕೆ ಸಾಯ್ತಾ ಇದ್ದೀವಿ ಅನ್ನೋದರ ಸಂಪೂರ್ಣ ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಅವರು 3 ಜನ ಸ್ವಾಮಿಗಳು ವಿಡಿಯೋ ರೆಕಾರ್ಡಿಂಗ್ ಮಾಡಿ ತಮ್ಮ ಸಾವಿಗೆ ಕಾರಣವಾದಂಥ ಅಂಶಗಳನ್ನು ಅವರೇ ಹೇಳಿದ್ದಾರೆ. ಪ್ರಣವ್ ಸ್ವಾಮಿ, ಜಗನ್ನಾಥ ಸ್ವಾಮಿ ಮತ್ತು ವೀರಾರೆಡ್ಡಿ ಸ್ವಾಮೀಜಿ ತಾವು ಅಗ್ನಿ ಪ್ರವೇಶ ಮಾಡೋ ಬಗ್ಗೆ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಸ್ವಾಮೀಜಿಗಳ ಇಂಥ ಕೃತ್ಯಕ್ಕೆ ಬೇರೆ ಏನಾದರೂ ಕುಮ್ಮಕ್ಕಿತ್ತ, ಏನಾದರೂ ಕಾರಣ ಇತ್ತಾ ಅನ್ನೋ ಅನುಮಾನ ಇನ್ನೂ ಕೂಡ ಕಾಡ್ತಾನೆ ಇದೆ. ಈ ನಡುವೆ ಇವತ್ತು ಬೀದರ್ನ SP ತ್ಯಾಗರಾಜನ್ ಮಠಕ್ಕೆ ಭೇಟಿ ನೀಡಿದರು. ಅಲ್ಲದೆ ಪೊಲೀಸರು ಮಠಕ್ಕೆ ಬೀಗ ಜಡಿದರು. ಮಠದಲ್ಲಿರುವ 2 ಕಿರಿಯ ಸ್ವಾಮಿಗಳಾದ ಮಹದೇವ ಸ್ವಾಮಿ ಮತ್ತು ಸುಭಾಷ್ ಸ್ವಾಮಿ ಕೂಡ ಮಠವನ್ನು ತೊರೆದಿದ್ದಾರೆ. ವರ್ಷದ ಹಿಂದೆ ಇದೇ ದಿನ ಇಡೀ ಮಠ ಅನ್ನೋದು ಸಂಭ್ರಮದಲ್ಲಿ ತೇಲ್ತಾ ಇತ್ತು. ಆದರೆ ಈಗ ಒಂದು ಲೆಕ್ಕದಲ್ಲಿ ಅಲ್ಲಿ ಸ್ಮಶಾನ ಮೌನ. ಬನ್ನಿ, 3 ಜನ ಸ್ವಾಮಿಗಳು ಸಾಯೋದಕ್ಕಿಂತ ಮೊದಲು ಏನು ಹೇಳಿದ್ದಾರೆ ಆ ವಿಡಿಯೋ ತುಣುಕುಗಳನ್ನು ನೋಡೋಣ ಬನ್ನಿ. ಓಂ ಭಗವತೆ ಶ್ರೀ ಸದ್ಗುರು ಗಣೇಶ್ವರ ಪರಬ್ರಹ್ಮಣೇ ನಮಃ. ನಾನು ಅಂದರೆ ಶ್ರೀ ಜಗನ್ನಾಥ ಸ್ವಾಮೀಜಿ ಎಂಬ ಹೆಸರಿನಿಂದ ಕಾಣಿಸಿಕೊಂಡ ನಾನು ಭಗವಂತನ ಪ್ರೇರಣೆಯಿಂದೇ ಜನಿಸಿ ನನ್ನನ್ನು ತಿಳಿವಾಗಿನಿಂದಲೂ ನಾನು ಭಗವಂತನನ್ನೇ ನಂಬಿ ಬದುಕಿದ್ದವನು, ಭಗವಂತನನ್ನೇ ಕಾಣಲು ಇಚ್ಛಿಸಿದವನು, ಆ ಭಗವತ್ ಸ್ವರೂಪವನ್ನು ನೋಡಿಯೇ ಬದುಕಬೇಕೆಂಬ ಇಚ್ಛೆ ಉಳ್ಳವನು. ನನ್ನನ್ನು ತಿಳಿದಿನಾಗಿನಿಂದಲೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಬಿಡದೆ ಜಪಿಸುತ್ತಾ ಯಾವಾಗ ಭಗವಂತನು ಕಾಣುತ್ತಾನೋ ಎಂಬ ಇಚ್ಛುಕ ಹಂಬಲದಿಂದ ಕಾಲವನ್ನು ಕಳೆಯುತ್ತಿದ್ದೆ. ಇವತ್ತು ಕಾಣಿಸುತ್ತಾನೋ, ನಾಳೆ ಕಾಣಿಸುತ್ತಾನೋ, ಇಲ್ಲಿ ಕಾಣಿಸುತ್ತಾನೋ, ಅಡವಿಯಲ್ಲಿ ಕಾಣಿಸ್ತಾನೋ, ಅಡವಿಯನ್ನು ಕಲಿಯುತ್ತಾ ಬದುಕಿದ್ದೆ. ಚಿಕ್ಕಂದಿನಿಂದಲೂ 10,000 ಓಂ ನಮಃ ಶಿವಾಯ ಮಾಡಿದರೆ ಭಗವಂತನು ಕಾಣಬಹುದು, 1,00,000 ಮಾಡಿದರೆ ಕಾಣಬಹುದು ಎಂದು ದಿನಾಲೂ ನಾನು 40,000 ಗಟ್ಟಲೆ 50,000 ಗಟ್ಟಲೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪವನ್ನು ಮಾಡುತ್ತಾ ಬಂದಿದ್ದೇನೆ. ಆದರೂ ಎಲ್ಲೂ ಭಗವಂತನೇ ಕಾಣಲಿಲ್ಲ. ಅದಕ್ಕಾಗಿ ನನ್ನ ಮನವು ಬಹಳಷ್ಟು ತಳಮಳಗೊಂಡಿತ್ತು. ಅದೇ ಸಂದರ್ಭದಲ್ಲಿ ತಪೋಮಂದಿರದ ಪೂಜ್ಯ ಶ್ರೀ ಗುರುದೇವರ ದರ್ಶನವಾಯಿತು. ಹೀಗೆ ಗುರುದೇವರು ಜೀವನ ಸಮಾಧಿ ತೆಗೆದುಕೊಂಡ ನಂತರ ನಾವು ಗುರುದೇವರ ಹೋಗಿದ್ದ ಕೈಲಾಸದಲ್ಲಿ ನಾವು ಹೋಗಬೇಕೆಂದು ಪ್ರತಿಜ್ಞೆಯಿಂದ ನಾವು ಹೋಗುತ್ತಿದ್ದೇವೆ. ಗುರುದೇವರು ನಮ್ಮನ್ನು ಮೊದಲು ಯಾರ ಇಚ್ಛೆ ಇದೆಯೋ ಅವರು ಹೀಗೆ ಬರ್ರಿ ಎಂದು ಕಟ್ಟಿಗೆಯನ್ನು ತರಿಸಿ ಹಾಕಿದ್ದರು. ಆ ಮೂಲದಿಂದ ನಾವು ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಈಗ ನಾವು ಸ್ವಇಚ್ಛೆಯಿಂದ ದೇಹ ತ್ಯಾಗ ಮಾಡುತ್ತಿದ್ದೇವೆ. ಏಕೆಂದರೆ ನಾವು ಗುರುದೇವರು ಇದ್ದಾಗ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆದ್ದರಿಂದ ನಾವು ಈಗ ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗಬೇಕೆಂಬ ಇಚ್ಛೆಯನ್ನು ನಮ್ಮಲ್ಲಿದೆ. ಇಷ್ಟು ದಿವಸ ಗುರುದೇವರು ನಮ್ಮನ್ನು ನಾನು ಹೋದ ನಂತರ ನೀವು 1 ತಿಂಗಳ ನೋಡಿ ತಾವು ಯಾರ ಇಚ್ಛೆ ಇದೆ ಅವರು ಬನ್ನಿ ಎಂದು ಗುರುದೇವರು ನಮ್ಮನ್ನು ಆಜ್ಞೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲ ಸಾಧಕರನ್ನು ಆಜ್ಞೆ ಮಾಡಿದ್ದಾರೆ. ಆದರೆ ಇಷ್ಟು ದಿವಸ ಯಾವ ಸಾಧಕರು ಬರ್ತೀರೆಂದು ಹಾದಿಯನ್ನು ನೋಡಿದ್ದೇವೆ, ಆದರೆ ಯಾರೂ ಬಂದಿಲ್ಲ. ಆದ್ದರಿಂದ ನಾವು ನಮ್ಮ ಇಚ್ಛೆಯಿಂದ ನಾವು ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಆದರೆ ಗುರುದೇವರು ಯಾವ ಮೂಲದಿಂದ ನಮ್ಮನ್ನು ಬಾ ಎಂದು ತಿಳಿಸಿದ್ದಾರೋ ಆ ಮೂಲದಿಂದ ನಾವು ಹೋಗಬೇಕೆಂಬ ಇಚ್ಛೆಯನ್ನು ಪಟ್ಟಿದ್ದೇವೆ. ನಮ್ಮ ಅಪ್ಪವರು ಇಚ್ಛೆ ಇತ್ತು, ನಮ್ಗೆ ಆಜ್ಞೆನಿತ್ತು. ಆ ಆಜ್ಞೆ ಪ್ರಮಾಣ ನಾವು ಯಾರ್ದು ತಕ್ಲೀಫಿಲ್ಲ, ಯಾರ್ದು ದೋಷ ಇಲ್ಲ, ಯಾತಿಗೆ ನಮಗೇನಂತ ಏನೂ ಇದ್ದಿಲ್ಲ. ನಾವು ನಮ್ಮ ಇಚ್ಛೆಯಲ್ಲಿ ನಾವು ಅಪ್ಪವ್ರ ಬಳಿ ಹೋಗ್ಬೇಕಂದು ನಾವು ತೊಗೊಂಡಿದ್ದೇವೆ. ಒಂದು ಉಸಿರಿದೇನಿಲ್ಲ.
ಇದು ಒಂದು ಲೆಕ್ಕದಲ್ಲಿ ರಹಸ್ಯವನ್ನು ಅವರೇ ಬೆಚ್ಚಿರುವಂಥದ್ದು, ರಹಸ್ಯವನ್ನು ಅವರೇ ತಿಳಿಸಿ ಹೋಗಿರುವಂಥದ್ದು. ಯಾಕೆ ಸಾವಿಗೆ ಶರಣಾದಿವಿ ಅನ್ನೋದ್ರ ಬಗ್ಗೆ ಅವರೇ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ಎಲ್ಲೋ ಒಂದು ಕಡೆ ಹಿಂದೆ ದೊಡ್ಡ ಶ್ರೀಗಳಿದ್ದಂಥ ಸಂದರ್ಭದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಎಲ್ಲ ಸಮಸ್ತ ಆಸ್ತಿಯನ್ನು ಕೂಡ ಸರ್ಕಾರದ ವಶಕ್ಕೆ ಒಪ್ಪಿಸಿ ನಂತರ ಆತ್ಮಾಹುತಿ ಮಾಡ್ಕೋಬೇಕು ಅನ್ನುವಂಥ ನಿರ್ಧಾರ ಕೂಡ ಆಗಿತ್ತು ಅನ್ನುವಂಥ ರೋಚಕ ಸಂಗತಿ ಬೆಳಕಿಗೆ ಬಂದಿದೆ. ಆದರೆ ದುರದೃಷ್ಟವಶಾತ್ ಆ ಸಂದರ್ಭದಲ್ಲಿ DC 2 ಸರಿ ಹೋದರೂ ಕೂಡ ಸಿಗಲಿಲ್ಲ. ಹೀಗಾಗಿ ಅದು ಹಾಗೇ ಉಳಿತು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿವೆ. ನಾವು ಎಲ್ಲ ಸಾಧಕರು ಇದ್ದಿದ್ದೀವಿ ಎಲ್ಲರೂ ಸಾಧಕರು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಮೀಟಿಂಗ್? ಅವರು DC ಸಾಹೇಬರು ಭೀ ಹೇಳಿದ್ರಿ. ಒಂದೊಂದು ಅವರು ನೇಮ್ ಪ್ರಕಾರಲಿ ಅವ್ರು ಹೇಳಿರಿ, ಈ ಟೈಪ್ಲಿ ನೀವು ಮಾಡಿರಿ ಹಿಂಗಾಗ್ತದೆ ಅವು ಒಂದು ನೇಮ್ ಹೇಳಿದ್ರಿ. ಆ ಪ್ರಕಾರಲಿ ನೀವು ಎಲ್ಲರೂ ಸಾಧಕರು ಕೂಡಿ ನೀವು ನಡ್ಸ್ಕೊಂಡು ಹೋಗ್ರಿ. ಅಪ್ಪವ್ರು ಯಾವ ರೀತಿದು ಈಗ ನಡ್ಸ್ಕೊಂಡು ಹೋಗ್ಯಾರೋ ಆ ರೀತಿದಾಗ ನೀವು ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಿ. ನಾವು ಅದೇ ರೀತಿದಾಗ ನಾವು ಎಲ್ಲರೂ ಕೂಡಿ ನಾವು ಮಾತಾಡ್ಕೊಂಡು ನಾವು ಅಪ್ಪವರು ಯಾವ ರೀತಿದಿಂದ ನಡ್ಸ್ಕೊಂಡು ಹೋಗ್ಯಾರೋ ಆ ರೀತಿದಿಂದ ನಾವು ಎಲ್ಲರೂ ಕೂಡಿ ನಡ್ಸ್ಕೊಂಡು ಹೋಗೋಣ ಅಂತ ವಿಚಾರ ಮಾಡಿದ್ದೀವಿ ರೀ. ಅದ್ರಾಗ ಜಗನ್ನಾಥ ಸ್ವಾಮಿ ಅವರು ಏನೋ ಅಪ್ಪಾಜಿ ಇದ್ದಾಗ ಏನೋ ಅವರು ಕೆಲಸ ಮಾಡಿರೋ ಅದು ಕೆಲಸ ಅವ್ರು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿರಿ. ಅದ್ರ ಬಾದ್ ನಾವು ಇದ್ದಾಗ ಅವರು ಇನ್ನೂ ಸರಿ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ ರೀ. ಈಗ ಒಂದು ಸ್ವಲ್ಪ ದಿವ್ಸನಾಗ ಅವರು ಎಲ್ಲ ಚೇಂಜಸ್ ಆಗಿಬಿಟ್ರಿ. ಇದ್ದರವ್ರು ಸಾಧಕರು ಅವರು ಮನಸ್ಸು ಬಂದಾಗ ಕೊಡ್ರಿ ಹೋಗಿಬಿಟ್ರಿ. ಇನ್ನು ಮುಂದಿನ ಭಾಗದಲ್ಲಿ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಜೊತೆಗೆ ಕಾಂಗ್ರೆಸ್ನ ಟಿಕೆಟ್ ಕಚ್ಚಾಟ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಇದರ ಬಗ್ಗೆ ವಿವರಗಳನ್ನು ನೀಡ್ತೀನಿ ಸಣ್ಣ ವಿರಾಮದ ನಂತರ.